forever on fire. ನಮ್ಮ ಮನೆಯಲ್ಲಿ ಅನ್ನ ಮಾಡಿದಾಗ ಪಕ್ಕದ ಮನೆಯವರು ಕೇಳ್ತಾ ಇದ್ರು. ಆಗ ನನ್ನ ಅವ್ವ ಗುಣಗುತ್ತಾ ಅವ್ರಿಗೆ ಅನ್ನ ಕೊಡ್ತಾ ಇದ್ಲು. ಎಲ್ರಿಗೂ ಅನ್ನ ಸಿಗಬೇಕು ಅಂತ ಅನ್ನ ಭಾಗ್ಯ ಜಾರಿಗೆ ತಂದೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯುಗಾದಿ ಹಬ್ಬಕ್ಕೆ ಮಾತ್ರ ಇಡ್ಲಿ ದೋಸೆ ತಿನ್ನಬೇಕಿತ್ತು ಅಷ್ಟೇ, ನಮಗೆ ತಿಂಡಿ ಇರಲಿಲ್ಲ, ಬರೀ ಮುದ್ದೆ ರೊಟ್ಟಿ ಅಷ್ಟೇ. ಆಗಾಗ ಮಾತ್ರ ಮನೆಯಲ್ಲಿ ಅನ್ನ ಮಾಡ್ತಾ ಇದ್ರು ಅಂತ ನೆನೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಿಂದೆ ಏನಾಗಿತ್ತು, ಯಾಕೆ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಇವತ್ತು ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅನ್ನಭಾಗ್ಯ ಯಾಕೆ ಮಾಡದೆ ಅಂತಂದ್ರೆ, ನಾನು ಮುಖ್ಯಮಂತ್ರಿ ಆದಾಗ ಮಾಡಬೇಕು ಅಂತ ನಾನು ಮೊದಲಿಂದ ಕೂಡ ಅನ್ಕೊಂಡಿದ್ದೆ. ನಾನು ಹುಡುಗ ಆಗಿದ್ದಾಗ ನಮ್ಮ ಊರಿನಲ್ಲಿ ಒಂದು 30-40% ನೀರಾವರಿ ಜಮೀನುಗಳಿದೆ, ಇನ್ನು 60% ಖುಷ್ಕಿ ಜಮೀನಿದೆ. ಯಾರಿಗೆ ನೀರಾವರಿ ಇತ್ತು ಮತ್ತೆ ಜಾಸ್ತಿ ಜಮೀನಿತ್ತು ಅವರು ಅನ್ನ ಮಾಡೋರು. ಯಾರು ಖುಷ್ಕಿ ಜಮೀನಿತ್ತು ಅವ್ರು ಯಾರು ಅನ್ನ ಮಾಡ್ತಿಲ್ಲ. ಅನ್ನ ಮಾಡ್ತಿದ್ದದು ಯಾವಾಗಪ್ಪ ಅಂತಂದ್ರೆ ನೆಂಟರುಗಳು ಬಂದಾಗ, ಹಬ್ಬದ ದಿನಗಳಲ್ಲಿ ಅನ್ನ ಮಾಡೋದು, ಇಲ್ಲದ ಅನ್ನ ಮಾಡೋದು. ನಮ್ಮ ಮನೆಯಲ್ಲಿ ಆಗ 6 ಎಕರೆ ಕರಿ ಜಮೀನಿತ್ತು, ನಾವು ಹುಡುಗನಾಗಿದ್ದೆ. ಇನ್ನೊಂದು 30 ಎಕರೆ ಖುಷ್ಕಿ ಜಮೀನಿತ್ತು. ನಮ್ಮ ಮನೇಲಿ ಯಾವತ್ತೂ ಒಂದೊಂದು ದಿನ ಅನ್ನ ಮಾಡೋರು. ಇಲ್ಲದ ಸಾಮಾನ್ಯವಾಗಿ ಜೋಳದ ಮುದ್ದೆ, ರಾಗಿ ಮುದ್ದೆ ತಿನ್ಕೊಂಡು ಬೆಳಿಗ್ಗೆನೂ ಅದೇನೆ, ರಾತ್ರಿನೂ ಮಧ್ಯಾಹ್ನನೂ ಅದೇನೆ, ರಾತ್ರಿನೂ ಅದೇ. ನಾವೆಲ್ಲ ಬ್ರೇಕ್ಫಾಸ್ಟ್ ಇರಲಿಲ್ಲ ಆಗ. ಈಗೆಲ್ಲ ಇಡ್ಲಿ ದೋಸೆ ಅವೆಲ್ಲ ಏನ್ ಮಾಡ್ತಿಲ್ಲ. ಅವೆಲ್ಲ ಯುಗಾದಿ ಹಬ್ಬಕ್ಕೆ ಇಡ್ಲಿ ತಿನ್ಬೇಕಾಗಿತ್ತು, ದೋಸೆ ತಿನ್ಬೇಕಾಗಿತ್ತು. ಅನ್ನ ಉಣ್ಣೋದು ಕೂಡ ಹಬ್ಬಗಳಲ್ಲೇ. ನಾನು ಒಂದೊಂದ್ಸಾರಿ ನಮ್ಮ ಮನೇಲಿ ಅನ್ನ ಮಾಡ್ತಿದ್ರಲ್ಲ, ನಮ್ಮ ಅಣ್ಣನಿಗೆ ಸ್ವಲ್ಪ ಅನ್ನದ ಚಟ, ಅವ್ನಿಗೆ ಒಂದೊಂದ್ಸರಿ ಅನ್ನ ಮಾಡೋರು, ನಮ್ಗೆಲ್ಲ ಮುದ್ದೆನೇ ಕೊಡೋರು, ಅವ್ನಿಗೆ ಅನ್ನ ಮಾಡ್ಕೊಡೋರು. ಈ ನಮ್ಮ ಪಕ್ಕದ ಮನೆಯವರು ಪಾಪ ಅವ್ರ ಮಕ್ಕಳಿಗೆ ಜ್ವರ ಬಂದ್ರೆ, ನೀನು ಬೇದಿ ಆದ್ರೆ, ಆಮೇಲೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೆ ಅವ್ರ ಮನೇಲಿ ಅನ್ನ ಮಾಡ್ತಿರ್ಲಿಲ್ಲ, ಬಂದು ಒಂದು ತುತ್ತು ಅನ್ನಕ್ಕೋಸ್ಕರ ಕಾಯ್ಕೊಂಡು ನಿಂತು ಹೇಳೋರು. ನಾನು ಕಣ್ಣಾರೆ ನೋಡಿದ್ದೆ. ಯಾರು ಕೂಡ ಅನ್ನಕ್ಕೋಸ್ಕರ ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗ್ಬಾರ್ದು, ಕಾಯ್ಕೊಂಡು ನಿಂತು ಅವ್ರಿಗೆ ಗುಣಿ ಕಟ್ಕೊಡೋರು. ನಮ್ಮ ಅವ್ವ ಗುಣಿ ಕಟ್ಕೊಡೋರು.